ಇನ್ನು ದರ್ಶನ್ ಕೇಸ್ನಲ್ಲಿ ಸರ್ಕಾರದ ಮೇಲೆ ಒತ್ತಡ ಆರೋಪ, ಯಾವ ಒತ್ತಡವೂ ಇಲ್ಲ, ಏನೂ ಇಲ್ಲ, ನಾನು ವಿಚಾರಿಸಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬನ್ನಿ ನೋಡ ಏನು ಹೇಳಿದ್ರು ಅಂತ. ಯಾರು ಒತ್ತಡನಿಲ್ಲ, ಏನಿಲ್ಲ, ನಾನು ವಿಚಾರಿಸಿದೆ. ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದ್ದಾರಂತೆ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ, ಯಾರು ಇನ್ವಾಲ್ವ್ ಆಗಿಲ್ಲ, ನಾವು ಯಾರು ರೆಕಮೆಂಡು ಮಾಡ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರು ಒತ್ತಡನಿಲ್ಲ, ಏನಿಲ್ಲ, ನಾನು ವಿಚಾರಿಸಿದೆ. ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದ್ದಾರಂತೆ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ, ಯಾರು ಇನ್ವಾಲ್ವ್ ಆಗಿಲ್ಲ, ನಾವು ಯಾರು ರೆಕಮೆಂಡು ಮಾಡ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರು ಒತ್ತಡನಿಲ್ಲ, ಏನಿಲ್ಲ, ನಾನು ವಿಚಾರಿಸಿದೆ. ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದ್ದಾರಂತೆ, ಅವ್ರಿಗೆ ಫ್ರೀ. ಇನ್ನು ಡಿ ಗ್ಯಾಂಗ್ ವಿರುದ್ಧ ಕಲಬುರಗಿಯಲ್ಲಿ ಪ್ರತಿಭಟನೆ. ಕಮಲಾಪುರ ಜಂಗಮ ಮತ್ತು ವೀರಶೈವ ಲಿಂಗಾಯತ ಸಮಾಜದಿಂದ ಪ್ರತಿಭಟನೆ ಆಗ್ತಾ ಇದೆ. ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವುದಕ್ಕೆ ಪ್ರತಿಭಟನಾಕಾರರು ಆಗ್ರಹ ಮಾಡ್ತಿದ್ದಾರೆ. ನಟ ದರ್ಶನ್ ವಿರುದ್ಧ ಮೈಸೂರಿನಲ್ಲಿ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಮೈಸೂರು ಕನ್ನಡ ವೇದಿಕೆ ಸಂಘಟನೆ ಆಕ್ರೋಶ. ದರ್ಶನ್ ಮತ್ತು ಸಹಚರರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ನಟನ ವಿರುದ್ಧ ಇಷ್ಟೊಂದು ಪ್ರತಿಭಟನೆ ಆಗಿರುವಂಥದ್ದು ಇದೇ ಮೊದಲು ಅಂತ ಅನ್ಸುತ್ತೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಬೇಕು, ದರ್ಶನನ್ನ ಸಿನಿಮಾದಿಂದ ಬಹಿಷ್ಕಾರ ಮಾಡಬೇಕು ಅಂತ ಬೇರೆಲ್ಲೂ ಅಲ್ಲ, ಮೈಸೂರಿನಲ್ಲೇ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದರ್ಶನ್ಗೆ ಧಿಕ್ಕಾರ, ಧಿಕ್ಕಾರ, ದರ್ಶನ್ಗೆ ಧಿಕ್ಕಾರ, ಧಿಕ್ಕಾರ, ಕೊಲೆಗಡುಕ ದರ್ಶನ್ಗೆ ಧಿಕ್ಕಾರ, ಧಿಕ್ಕಾರ, ಕಲ್ಲಿಗೇರಿಸಿ, ಕಲ್ಲಿಗೇರಿಸಿ, ಕೊಲೆಗಡುಕರನ್ನು ಕಲ್ಲಿಗೇರಿಸಿ, ಕಲ್ಲಿಗೇರಿಸಿ, ಕೊಲ್ಲಿಗೇರಿಸಿ, ಕೊಲೆಗಡುಕರ ನೊಂದ ಕುಟುಂಬದವರಿಗೆ ಪರಿಹಾರ ಕೊಡಿಸಿ, ನೊಂದ ಕುಟುಂಬದವರಿಗೆ ಪರಿಹಾರ ಕೊಡಿಸಿ, ನೊಂದ ಕುಟುಂಬದವರಿಗೆ ಪರಿಹಾರ ಕೊಡಿಸಿ. ಕೊಲೆಗಡುಕ ದರ್ಶನ್ಗೆ ಕಲ್ಲಿಗೇರಿಸಿ, ಕಲ್ಲಿಗೇರಿಸಿ, ಕೊಲೆಗಡುಕ ದರ್ಶನ್ಗೆ ಧಿಕ್ಕಾರ, 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 ಕಲಾನಾಯಕ ದರ್ಶನ್ಗೆ ಧಿಕ್ಕಾರ, ಧಿಕ್ಕಾರ, ಕೊಲೆಗಡುಕ ದರ್ಶನ್ಗೆ ಧಿಕ್ಕಾರ, ಧಿಕ್ಕಾರ, ಕೊಲೆಗಡುಕ ದರ್ಶನ್ಗೆ ಧಿಕ್ಕಾರ, ಧಿಕ್ಕಾರ, ಕೊಲೆಗಡುಕರಿಗೆ ಧಿಕ್ಕಾರ. ಇದು ಮೈಸೂರು ಕಲಬುರಗಿ ಭಾಗದಲ್ಲಿ ಆಗ್ತಿರುವಂತಹ ಪ್ರತಿಭಟನೆ. ರಾಜ್ಯಾದ್ಯಂತ ಈಗ ದರ್ಶನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಘೋಷಣೆಗಳನ್ನ ಅಲ್ಲಿ ಕೂಡಲಾಗ್ತದೆ, ನೀವು ಗಮನಿಸಬಹುದು. ಜೊತೆಗೆ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಅಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ಪ್ರಜ್ಞೆ ಇರುವಂಥವ್ರಿಗೆ ಗೊತ್ತಾಗುತ್ತೆ ಕೇಸ್ನಲ್ಲಿ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ. ಒಂದಷ್ಟು ಮಂದಿ ಇನ್ನೂ ಬದಲಾಗಿಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಯಾಕಂದರೆ ತೀರಾ ತಲೆ ಮೇಲೆ ಹೊತ್ಕೊಂಡು ಮೆರೆಸುವಂಥ ಸಂದರ್ಭದಲ್ಲಿ ಮಾತುಗಳು ಬರ್ತಾ ಇರ್ತವೆ. ಆದರೆ ಭಾಳಷ್ಟು ಜನರಿಗೆ ನಿಜಕ್ಕೂ ರೋಸ್ ಹೋಗಿದ್ದಾರೆ ಜನ ಕೂಡ ನೋಡಿ 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 ಇದನ್ನು.